ಕಲಬುರಗಿಯಲ್ಲಿ ನಗರ ಪೊಲೀಸ್ ಆಯುಕ್ತರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮಲ್ಲಯ್ಯ ಸ್ವಾಮಿಯವರ ಪ್ರಕರಣವನ್ನು ಇಲ್ಲಿಯವರೆಗೂ ಕೂಡ ಬಗೆಹರಿಸಿಲ್ಲ. ಆರೋಪಿಗಳ ಬಂಧನವೂ ಕೂಡ ಮಾಡಿಲ್ಲ. ಅಂಬ್ಯಾ ಖಾರದ್ಪುಡಿ, ಬಾಂಬೆ ಸತೀಶ್ ಹಾಗೂ ಕೊಂಡಿ ರಾಮ್ಯ ಅವರನ್ನು ಬಂಧನ ಮಾಡಿಲ್ಲ. ಇವರು ಕಾಂಗ್ರೆಸ್ ಶಾಸಕರಾದ ಹನುಮಪ್ರಭು ಪಾಟೀಲ್ ಅವರ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು. ಆದ ಕಾರಣ ಇವರ ಬಂಧನ ಇಲ್ಲಿಯವರೆಗೆ ಆಗಿಲ್ಲ ಅಂತ ಆಂದೋಲನ ಶ್ರೀಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಂಬೆ ಸತೀಶ್ ಬಂಧನದ ಸಮಯದಲ್ಲಿ ಯಾವ ರೀತಿಯಾದ ಗೊಂದಲವಾಗಿತ್ತು ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಸತೀಶ್ ಬಂಧನದ ಬೆನ್ನಲ್ಲೇ ಅವರನ್ನು ಬಿಡುಗಡೆಗೊಳಿಸಲಾಗಿತ್ತು. ಮತ್ತೆ ಆ ವ್ಯಕ್ತಿಯನ್ನು 2 ದಿನಗಳಲ್ಲಿ ಬಂಧನ ಮಾಡಿದರು. ಮತ್ತೆ 2ನೇ ದಿನಕ್ಕೆ ರಿಲೀಸ್ ಮಾಡಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಪ್ರಕರಣದ ತನಿಖೆ ಮಾಡಲಾಗುತ್ತಿಲ್ಲ. ಮಲ್ಲಯ್ಯ ಸ್ವಾಮಿ ಕುಟುಂಬ ಬಹಳಷ್ಟು ತೊಂದರೆಯಲ್ಲಿದೆ ಎಂದು ಕಿಡಿಕಾರಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಒಂದೆರಡು ವಿಷಯಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ತಮಗೆಲ್ಲ ಮಾಹಿತಿ ಇರುವ ಹಾಗೆ ಕಳೆದ 2 ತಿಂಗಳ ಹಿಂದೆ ನಮ್ಮ ಪಕ್ಕದಲ್ಲಿ ಕೂತಂತಹ ಮಲ್ಲಯ್ಯ ಸ್ವಾಮಿಯವರನ್ನು ಅಂಬ್ಯಾ ಖಾರದ್ಪುಡಿ, ಬಾಂಬೆ ಸತೀಶ್, ಕೊಂಡಿ ರಾಮ್ಯ ಅನ್ನುವಂತಹ ಗ್ಯಾಂಗ್ನವರು ಇವರನ್ನು ಕಿಡ್ನ್ಯಾಪ್ ಮಾಡಿ ಬ್ಯಾಂಕಿನಿಂದಲೇ ಹಣ ದೋಚಿರುವಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ದುರಂತ ಅಂದರೆ ಈ ಪ್ರಕರಣವನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಈ ಪ್ರಕರಣದಲ್ಲಿ ರೌಡಿ ಶೀಟರ್ ಬಾಂಬೆ ಸತೀಶ್ನನ್ನು ವಿಚಾರಣೆಗೆ ತೆಗೆದುಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಡ್ರಾಮಾವನ್ನು ಇಡೀ ಕಲಬುರಗಿಯ ಜನತೆ ನೋಡಿತು. ಅಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾದ ಕೂಡ ಪೊಲೀಸರು ಬಲಪ್ರಯೋಗ ಮಾಡಿ ಆ ವ್ಯಕ್ತಿಯನ್ನು ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂತಹ ಕೆಲವೇ ಗಂಟೆಗಳಲ್ಲಿ ಒಬ್ಬ ಪ್ರಭಾವಿ ಸಚಿವರು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ಆ ವ್ಯಕ್ತಿಯನ್ನು ಬಿಟ್ಟು ಕಳಿಸಿದ್ರು. ಇಡೀ ಜಿಲ್ಲೆ ಜನತೆ ಈ ಘಟನೆಯನ್ನು ಖಂಡಿಸಿ ಮತ್ತು ಆ ವಿಡಿಯೋವನ್ನು ನೋಡಿ ಪೊಲೀಸ್ ಇಲಾಖೆಗೆ ಛೀ ಥೂ ಅಂತ ಉಗುಳಿತು. ಇನ್ನು ಹಾಗೆ ಬಿಟ್ಟರೆ ಪೊಲೀಸ್ ಇಮೇಜ್ಗೆ ಧಕ್ಕೆ ಬರುತ್ತೆ ಅಂತ ಹೇಳಿ ಪುನಃ ಆ ವ್ಯಕ್ತಿಯನ್ನು 2 ದಿನಗಳಲ್ಲಿ ಅರೆಸ್ಟ್ ಮಾಡ್ತಾರೆ. ಅದು ನಾವು ಕಮಿಷನರ್ ಆಫೀಸ್ ಎದುರುಗಡೆ ಧರಣಿ ಮಾಡ್ತೀವಿ ಅಂತ ಹೇಳಿದ ಮೇಲೆ ಅರೆಸ್ಟ್ ಮಾಡಿದ 2 ದಿನಕ್ಕೆ ಆ ವ್ಯಕ್ತಿ ಮತ್ತೆ ರಿಲೀಸ್ ಆಗಿ ಆರಾಮಾಗಿ ಕಲಬುರಗಿ ನಗರದಲ್ಲಿ ಓಡಾಡ್ಕೊಂಡಿದ್ದಾರೆ. ಹಿಂದೆ ಅರೆಸ್ಟ್ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಸಹೋದರಿ ಕಾರ್ಪೊರೇಟರ್ ಆ ಅಮ್ಮ ಪೊಲೀಸರಿಗೆ ಬಾಯಿಗೆ ಬಂದಂಗೆ ಬೈತಾಳೆ. ನಾನು ಇದ್ರ ಬಗ್ಗೆ ಈ ಪ್ರೆಸ್ ಮೀಟ್ನ ಮಾಡಬೇಕಾದ್ರೆ 2 ತಿಂಗಳಿಂದ ಹೇಳಿದ್ದೆ. ನೀವೆಲ್ಲ ಯಾರು ಅಂತ ಕೇಳಿದ್ರಿ. ಈಗ ವಿತ್ ವಿಡಿಯೋ ಆ್ಯಂಡ್ ಆಡಿಯೋಕ್ಕೆ ಸಮೇತ ಅವರು ಸಿಕ್ಕಾಕೊಂಡ್ರು.
ಪೊಲೀಸರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬೆದರಿಕೆ ಹಾಕಿದರು. ನಾನು ಇಲ್ಲಿಯ ಪೊಲೀಸ್ ಆಯುಕ್ತರಿಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಿಮ್ಮ ಕರ್ತವ್ಯಕ್ಕೆ, ನಿಮ್ಮ ಪೊಲೀಸರಿಗೆ ಅವಾಚ್ಯವಾಗಿ ಬೈದು ಅಡ್ಡಿಪಡಿಸಿದಂತಹ ಆ ಮಹಿಳೆಯ ವಿರುದ್ಧ ಏನಾದರೂ ಪ್ರಕರಣ ದಾಖಲಿಸಿದ್ದೀರಾ? ಜಿಲ್ಲೆಯ ಜನತೆ ಎದುರುಗಡೆ ನೀವು ಇದನ್ನು ಸ್ಪಷ್ಟಪಡಿಸಿ. ನಮಗೆ ತಿಳಿದ ಮಟ್ಟಿಗೆ ಇಲ್ಲಿಯವರೆಗೆ ಬೆದರಿಕೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಮತ್ತು ಅವಾಚ್ಯದಿಂದ ಬೈದಂತಹ ಯಾವುದೇ ಪ್ರಕರಣಗಳು ಆ ಕಾರ್ಪೊರೇಟರ್ ವಿರುದ್ಧ ದಾಖಲಾಗಿಲ್ಲ ಅನ್ನುವಂತಹದ್ದು ಗಮನಕ್ಕೆ ಬಂದಿದೆ. ಇದೇ ಮಾದರಿಯಲ್ಲಿ ಯೂನಿವರ್ಸಿಟಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಆಸ್ಪತ್ರೆ ಬರುತ್ತೆ. ಆ ಆಸ್ಪತ್ರೆಯಲ್ಲಿ ದಲಿತ ಮಹಿಳೆಯ ಬಾಣಂತಿಯ ಸಾವಾಗುತ್ತೆ. ಆಕೆಯ ಕುಟುಂಬಸ್ಥರು ಆ ಆಸ್ಪತ್ರೆಯಲ್ಲಿ ದಾಂಧಲೆ ಮಾಡ್ತಾರೆ, ಕೇಸ್ ಆಗುತ್ತೆ. ಆದರೆ ಆ ಆಸ್ಪತ್ರೆಯ ವಿರುದ್ಧ ಯಾವುದೇ ಕ್ರಮ ಆಗಲಿಲ್ಲ. ಇದನ್ನು ಖಂಡಿಸಿ ಆ ದಲಿತ ಮರಣ ಹೊಂದಿದ ಮಹಿಳೆಯ ಸಂಬಂಧಿಕರು ಮತ್ತು ಮಾದಿಗ ಸಮಾಜದವರು ಕಮಿಷನರ್ ಆಫೀಸ್ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ಆ ಸಾವನ್ನಪ್ಪಿದ ಮಹಿಳೆಯ ಸಹೋದರ ರಾಜು ದೊಡ್ಡಮನಿ ಭಾಷಣ ಮಾಡ್ತಿರ್ಬೇಕಾದ್ರೆ ಪೊಲೀಸರ ಕ್ರಮವನ್ನು ಖಂಡಿಸಿ ಒಂದೆರಡು ಮಾತನಾಡಿದ್ದಾನೆ, ಬೈದಿದ್ದಾನೆ. ಆ ವ್ಯಕ್ತಿಯ ಮೇಲೆ ಇಮ್ಮಿಡಿಯೇಟ್ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ FIR ಆಯಿತು. ಹಾಗೆ ಆ ವ್ಯಕ್ತಿ FIR ಆದಮೇಲೆ ಜಾಮೀನು ತೆಗೆದುಕೊಳ್ಳಲಿಕ್ಕೆ ಆಂಟಿಸಿಪೇಟರಿ ಜಾಮೀನು ಸೆಷನ್ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕಿದರೆ ಇದೊಂದು ಗಂಭೀರ ಪ್ರಕರಣ ಅಂತ ಹೇಳಿ ನ್ಯಾಯಾಲಯ ಜಾಮೀನನ್ನು ನಿರಾಕರಿಸಿದೆ. ಯಾರಿಗೆ? ಪೊಲೀಸರಿಗೆ ಬೈದಂತಹ ಮಾದಿಗ ದಲಿತ ಸಮುದಾಯದ ರಾಜು ದೊಡ್ಡಮನಿಗೆ. ಈಗ ಆತ ಹೈಕೋರ್ಟಿಗೆ ಹೋಗಬೇಕು, ಇಲ್ಲ ಸರೆಂಡರ್ ಆಗಿ ಜೈಲಿಗೆ ಹೋಗಬೇಕು. ಇಲ್ಲಿ ತೋರಿಸಿದಂತಹ ಕಾನೂನಿನ ನಿಯಮ ಕಾಳಜಿ ದರೋಡೆಕೋರನ ಸಹೋದರಿಯ ಮೇಲೆ, ಕಾಂಗ್ರೆಸ್ ಕಾರ್ಪೊರೇಟರ್ ಮೇಲೆ ಯಾಕೆ ಕಾನೂನು ಕ್ರಮ ಆಗಲಿಲ್ಲ? ಉತ್ತರ ಕೊಡಬೇಕು ಕಮಿಷನರ್ ಅವರು. ಇದೇ ಮೊದಲಲ್ಲ, ಹಿಂದೆ ಅನೇಕ ಬಾರಿಯೂ ಕೂಡ ಬೈದಂಥ ಉದಾಹರಣೆ ಇದೆ. ಈಗ ರೆಡ್ ಹ್ಯಾಂಡ್ ಆಗಿ ಆ ಅಮ್ಮ ಸಿಕ್ಕಾಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಕಮಿಷನರ್ ಅವರು ಈ ಪ್ರಕರಣ ಮಲ್ಲಯ್ಯ ಸ್ವಾಮಿ ಈ ದರೋಡೆ ಪ್ರಕರಣದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದೇ ಕಮಿಷನರ್ ಇವ್ರಿಗೆ ಯಾರಾದರೂ ಆರ್ಡರ್ ಮಾಡಿದರೆ, DM ಇರ್ಬೋದು, MLA ಇರ್ಬೋದು, ಯಾರಾದರೂ ಆರ್ಡರ್ ಮಾಡಿದರೆ ಇಮಿಡಿಯೇಟ್ ಪ್ರೆಸ್ ಮೀಟ್ ಮಾಡ್ತಾರೆ. ಮಾಲು ಸಮೇತ, ದಾಖಲೆಗಳ ಸಮೇತ ನಿಮ್ಮ ಎದುರುಗಡೆ ಇಡ್ತಾರೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಏನು ಅಂತ ಕೇಳಿದರೆ, ಕಾರ್ಪೊರೇಷನ್ ಕಮಿಷನರ್ PA ಚೆಕ್ಗಳನ್ನು ಕದ್ದು, ಇವರೆಲ್ಲ ಚೆಕ್ ಚೋರರು, ಇವರು ಬೇಕಾಬಿಟ್ಟಿಯಾಗಿ ಕಾರ್ಪೊರೇಷನ್ ಇಲಾಖೆಯಲ್ಲಿರುವಂತಹ ಹಣವನ್ನು ಲೂಟಿ ಮಾಡ್ತಾರೆ, ಡ್ರಾ ಮಾಡ್ತಾರೆ.
ಇದರಲ್ಲಿ ಕಾರ್ಪೊರೇಷನ್ ಕಮಿಷನರು ಕೂಡ ಭಾಗಿಯಾಗಿದ್ದಾರೆ. ಆದರೆ FIR ನಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವರ ಹೆಸರು ಬರಲಿಲ್ಲ. ಯಾಕೆಂದರೆ ಅವರು DMಗೆ ಬೇಕಾದವರಲ್ಲ. ಒಂದು ಚೆಕ್ಕು ಕಾರ್ಪೊರೇಷನ್ನಿಂದ ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಹಣ ಡ್ರಾ ಆಗುತ್ತಂದರೆ ಬ್ಯಾಂಕ್ ಅಧಿಕಾರಿನೂ ಶಾಮೀಲಿರ್ಬೋದಲ್ಲ. ಇದನ್ನು ತನಿಖೆನೇ ಮಾಡಲಿಲ್ಲ. ಕೊನೆಗೆ ಒತ್ತಡದಿಂದ ಕಮಿಷನರ್ ಅವರು ಆ ಚೆಕ್ ಚೋರರನ್ನು ಬಂಧಿಸಿ ಪ್ರೆಸ್ ಮೀಟ್ ಮಾಡಿದರು. ಹಿಡ್ಕೊ. ಮತ್ತು ಈ ಪ್ರಕರಣದಲ್ಲಿ, ಈ ಕೇಸಿನಲ್ಲಿ ತೋರಿಸಿದಂತಹ ಕಾಳಜಿ, ದಕ್ಷತೆ, ಪ್ರಾಮಾಣಿಕತೆ, ಮತ್ತು ಮಲ್ಲಯ್ಯ ಸ್ವಾಮಿ ಹಣ ದರೋಡೆ ಮಾಡಿದಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಇಲ್ಲಿ ಮುಳುಗೋಯ್ತಾ ನಿಮ್ಮ ದಕ್ಷತೆ, ನಿಮ್ಮ ಪ್ರಾಮಾಣಿಕತೆ ಪಾತಾಳಕ್ಕೆ ಹೋಯ್ತಾ? ನೋಡಿ, ಇಲ್ಲಿವರೆಗೂ ಕೊಂಡಿ ರಾಮೆ ಅನ್ನುವಂತಹ ಸಿಕ್ಕಿಲ್ಲ, ಕೊಂಡಿ ರಾಮೆ ಅನ್ನುವಂಥವ್ನು ಸಿಕ್ಕಿಲ್ಲ ಅಂತ ಪೊಲೀಸರು ಸಬೂಬು ಹೇಳ್ತಾರೆ. 2 ತಿಂಗಳಾದರೂ ಸಿಗ್ತಾ ಇಲ್ಲ ಅಂದರೆ ಆತನ ಏನಾದರೂ ಪಾಕಿಸ್ತಾನಕ್ಕೆ ಹೋದ್ನಾ? ಡಿಸೆಂಬರ್ನಲ್ಲಿ ದಲಿತ ಯುವತಿಯ ಮೇಲೆ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ವಿ. ಕಲ್ಲು ತೂರಾಟ ಆಯಿತು. ಇಲ್ಲಿಯ ಪೊಲೀಸ್ ಕಮಿಷನರ್ ಯಡ್ರಾಮಿಗೆ ಹೋಗಿ ಕಲ್ಲು ತೂರಾಟ ಮಾಡಿದಂಥ ವ್ಯಕ್ತಿಗಳನ್ನು, ಯುವಕರನ್ನು ಕರ್ಕೊಂಡು ಬಂದು JC ಮಾಡಿದರು. JC ಮಾಡಿದ್ದಲ್ದೇ ಆ ಕಲ್ಲು ತೂರಾಟಗಾರರಿಗೆ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದರು. ಸ್ಟೇಷನ್ ಬಜಾರ್ PI ಕಲ್ಲು ತೂರಾಟ ಮಾಡಿದವ್ರಿಗೆ ಪೊಲೀಸ್ ಕಸ್ಟಡಿ ಎನ್ಕ್ವೈರಿ ಮಾಡಬೇಕಾಗಿದೆ ಅಂತ ಜಡ್ಜ್ ಅದನ್ನು ನಿರಾಕರಿಸಿ ಅದನ್ನು ರಿಜೆಕ್ಟ್ ಮಾಡಿದರು. ಮತ್ತು ಇಲ್ಲಿ ಯಾರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ತಗೊಳ್ಳಿಲ್ಲ. ಹಾಗಾದರೆ ಈ ಬಡವರ ಗತಿ ಏನ್ರಿ? ಪೊಲೀಸ್ ಇಲಾಖೆ ಕಳ್ಳರನ್ನು ಹಿಡಿಯುವಂಥದ್ದು, ಆದರೆ ಇಲ್ಲಿ ಕಳ್ಳರನ್ನೇ ರಕ್ಷಣೆ ಮಾಡ್ತಾ ಇದ್ದಾರೆ ಅವರು. ಸೊ ಇವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರೋದರಿಂದ, ದಕ್ಷಿಣದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಬೆಂಬಲಿಗರಾಗಿರುವುದರಿಂದ ಇವರನ್ನು ಇಲ್ಲಿಯ ರಾಜಕಾರಣಿಗಳು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜನ ಆಡ್ಕೊಳ್ತಾ ಇದ್ದಾರೆ. ಏನು ಮಾಡಿದಿರಿ ಸರ್, ನಮ್ಮ ಕೇಸ್ ಎಲ್ಲಿಗೆ ಬಂತು ಅಂತ ಕೇಳಕ್ಕೆ ಹೋದರೆ, ನೀವು 4 ದಿನ ಲೇಟ್ ಮಾಡಿ ಕೇಸ್ ಕೊಟ್ಟಿರಪ್ಪ, ಅವರೆಲ್ಲ ಹಣ ಖರ್ಚು ಮಾಡ್ಯಾರ, ನಾನೇನು ಮಾಡೋದು, ನೋಡೋಣ, ಇನ್ನು ಕೊಂಡಿರಾಮೆ ಸಿಕ್ಕಿಲ್ಲ, ಅವ್ನು ಸಿಕ್ಕಿಲ್ಲ, ಇವನು ಸಿಕ್ಕಿಲ್ಲ ಅಂತ ಹೇಳಿ ಸಬೂಬನ್ನು ಕೊಟ್ಟು ಇವರನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಕಾರಣ, ಈ ಘಟನೆಯನ್ನು ಖಂಡಿಸಿ, ಪೊಲೀಸರ ನಿರ್ಲಕ್ಷ್ಯವನ್ನು ಖಂಡಿಸಿ ನಾವು ಮುಂಬರುವ 19ನೇ ತಾರೀಕು ಮೇ ಸೋಮವಾರ ಕಮಿಷನರ್ ಕಚೇರಿ ಎದುರುಗಡೆ ಅವರ ಕುಟುಂಬ ಸಮೇತ ಮತ್ತು ಶ್ರೀರಾಮ ಸೇನೆ, ರಾಷ್ಟ್ರ ರಕ್ಷಣಾ ಪಡೆ, ಹಿಂದೂ ಸಂಘಟನೆಯ ಕಾರ್ಯಕರ್ತರೊಂದಿಗೆ ನಾವು ಪ್ರತಿಭಟನೆಯನ್ನು, ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಒಂದು ಭಾಗ. ಆದರೆ ಇನ್ನೊಂದು, ಚಿತ್ತಾಪುರ ತಾಲೂಕಿನ ಸ್ಯಾಂಡ್ ಮಾಫಿಯಾ ಬಗ್ಗೆ ಈ ಹಿಂದೆ ನಾವು ಪ್ರೆಸ್ ಮೀಟನ್ನು ಮಾಡಿದ್ವಿ. ಜಿಲ್ಲಾಧಿಕಾರಿಗಳು